ಶ್ರೀ ಅರಸು ಜಾರಂದಾಯ ಮತ್ತು ಬಂಟ ಮತ್ತು ವಾರಾಹಿ ಪಂಜುರ್ಲಿಯ ದೈವಸ್ಥಾನ ಬಾರೆಬೈಲ್. ಇಲ್ಲಿ ನಿನ್ನೆಯ ದಿನ ಕಾಂತಾರ ಚಿತ್ರದ ಪ್ರಧಾನ ಮುಖ್ಯವಾಗಿ ನಟನೆ ಮಾಡಿದಂಥ ಶ್ರೀ ರಿಷಬ್ ಶೆಟ್ಟಿ ದಂಪತಿಗಳು ಮಕ್ಕಳು ಎಲ್ಲ ಈ ಕ್ಷೇತ್ರಕ್ಕೆ ಆಗಮಿಸಿದರು. ಕಟೀಲು ಕ್ಷೇತ್ರದಲ್ಲಿ ಸಿಕ್ಕಿದವರಿಗೆ ನಾವು ಒಂದು ಆಹ್ವಾನವನ್ನು ಕೊಟ್ಟಿದ್ದೆವು. ಆಹ್ವಾನದ ಮೇರೆಗೆ ಈ ಕ್ಷೇತ್ರದ ರೂಟನ್ನು ಕೇಳಿದರು. ಅವರ ಮ್ಯಾನೇಜರ್ ಅವರಿಗೆ ನಾವು ತಿಳಿಸಿದ್ದೆವು. ಆದರೆ ಬರ್ತೇವೆ, ನಮ್ಮ ಟೈಮ್ ಶೆಡ್ಯೂಲ್ ನೋಡಿಕೊಂಡು ಶೂಟಿಂಗ್ ಆಗ್ತಾಯಿದೆ, ಆದರೆ ಬರ್ತೇವೆ ಅಂತ ಹೇಳಿದರು. ಆ ರೀತಿಯಲ್ಲಿ ಮುಸ್ಸಂಜೆಯ ನಂತರ ನಮಗೆ ಮಾಹಿತಿ ಸಿಕ್ಕಿತು ಅವರು ಬರ್ತಾ ಇದ್ದಾರೆ ಅಂತ. ಆದ್ದರಿಂದ ಕ್ಷೇತ್ರಕ್ಕೆ ಬಂದಿದ್ದಾರೆ, ಗೌರವವನ್ನು ನೀಡಿದ್ದೇವೆ. ದೈವದ ಹತ್ರ ಕೆಲವೊಂದು ವಿಚಾರಗಳನ್ನು ಅವರು ಪ್ರಸ್ತುತಪಡಿಸಿದ್ದಾರೆ. ಮುಖ್ಯವಾಗಿ ಅವರು ಬಂದ ಕೂಡಲೇ ನಾವು ಪ್ರಸಾದವನ್ನು ಕೊಟ್ಟೆವು. ಕೊಡುವಾಗ ಏನಾದರೂ ಮನಸ್ಸಿನಲ್ಲಿ ಉಂಟಾ ಕೇಳಿದಕ್ಕೆ ಇಲ್ಲ, ಒಳ್ಳೆಯದಾಗಬೇಕು, ಎಡ್ಡೆ ಅವಳು ಒಳ್ಳೆಯದಾಗಬೇಕು ಎಂಬಂಥ ಮಾತನ್ನು ಹೇಳಿದರು. ಅದರ ನಂತರ ನಾವು ಸಮಿತಿಯಿಂದ ದಂಪತಿಗಳಿಗೆ ಶಾಲನ್ನು ಹೊದಿಸಿ ಗೌರವವನ್ನು ಸೂಚಿಸಿದೆವು. ತದನಂತರ ದೈವದ ಎದುರು ಅನುಗ್ರಹಕ್ಕಾಗಿ ಅವರು ಕಾಯ್ತಾ ಇದ್ದರು. ಮುಖ್ಯವಾಗಿ ಮತ್ತೆ ನಮಗೆ ಅವರು ಹೇಳಿದ್ದಂದರೆ ಅವರ ಮಗ ರಣವಿತ್ ಅಂತ, ಅವನ ಹುಟ್ಟಿದ ದಿವಸ ಒಂದು ಕ್ಷೇತ್ರದಲ್ಲಿ ಕಳಿಬೇಕು. ಆದ್ದರಿಂದ ನಾವು ತುಂಬ ಹೊತ್ತು ಇದ್ದೇವೆ, ಈ ಕ್ಷೇತ್ರಗಳಲ್ಲಿ ಕೂತ್ಕೊಂಡಿರ್ತೇವೆ, ಮಗನ ಹುಟ್ಟಿದಬ್ಬ ಅಂತ ಸಂತೋಷದಲ್ಲಿ ತಿಳಿಸಿದರು. ಅದೇ ರೀತಿ ಆ ಮಗು ಕೂಡ ನಿನ್ನೆ ಬಾವುಟಗಳನ್ನು ಹಿಡಿದುಕೊಂಡು ಕ್ಷೇತ್ರದಲ್ಲಿ ಓಡಾಡಿಕೊಂಡು ಒಂದು ದೈವದ ವಿಚಾರಗಳಲ್ಲಿ ತನ್ನ ಒಂದು ನಿಲುವು ಉಂಟು ಅಂತ ತೋರಿಸಿಕೊಂಡು ಆ ಮಗ ಕೂಡ ಇದ್ದ. ಅದೇ ರೀತಿಯಲ್ಲಿ ಅವರು ದಂಪತಿಗಳು ದೈವದ ಎದುರು ಪ್ರಸಾದಕ್ಕಾಗಿ ನಿಂತುಕೊಂಡರು. ತುಳುನಾಡ ಕ್ಷೇತ್ರದಲ್ಲಿ ನಾವು ಎದುರು ನಿಂತಾಗ ನಂಬಿ ಸಂಸಾರ ಎಂಬ ವಿಚಾರವನ್ನು ಹೇಳ್ತಾರೆ. ಒಂದು ವ್ಯಕ್ತಿಯನ್ನು ನೋಡಿದ ಕೂಡಲೇ ನಿನ್ನ ಸಂಸಾರ ಅಂತ ಕರೀತಾರೆ. ಅದು ಸಮೂಹಕ್ಕೆ ಒಳಪಡ್ತದೆ. ಅಥವಾ ಈಗ ವೈಯಕ್ತಿಕವಾಗಿ ನಾನು ದೈವದ ಎದುರು ನಿಂತರೂ ಕೂಡ ಕೈಯನ್ನು ಹೀಗೆ ತೋರಿಸ್ತಾರೆ, ಏನಾದರೂ ಉಂಟಾ ಅಂತ. ಅದು ದೈವಗಳ ಭಾಷೆ, ಅದು ಕೇಳುವಂಥದ್ದು ರೀತಿ, ಅದರ ನೀತಿ. ಆ ರೀತಿಯಲ್ಲಿ ದೈವಗಳು ಅಭಯವನ್ನು ನಿನ್ನೆ ನೀಡಿದೆ. ಈಗಾಗಲೇ ಸುದ್ದಿ ಮಾಧ್ಯಮದಲ್ಲಿ ಕೆಲವೊಂದು ಪ್ರಚಾರಗಳು ಬರ್ತಾ ಉಂಟು. ಆದರೆ ನಮ್ಮ ಒಂದು ಸಮಿತಿಯ ವತಿಯಿಂದ ಕೇಳಿಕೊಳ್ಳುವುದೇನೆಂದರೆ, ನಮ್ಮ ದೈವಸ್ಥಾನಗಳಿಗೆ ಯಾವುದೇ ಒಂದು ರೀತಿಯ ಅಪಪ್ರಚಾರ ಆಗಬಾರದು. ಅಲ್ಲಿ ಅಂತಹ ಘಟನೆಗಳು ಏನು ನಡೀಲಿಲ್ಲ. ಮತ್ತೊಂದು, ದೈವವನ್ನು ತಾಯಿ ಅಪ್ಪೆ ಅಂತ ನಾವು ಸ್ವೀಕಾರ ಮಾಡ್ತೇವೆ. ಮನಸ್ಸಿನಲ್ಲಿ ಏನಾದರೂ ದುಃಖ ಇದ್ದರೆ ನಾವು ದೈವಗಳಲ್ಲಿ ಹೇಳ್ತೇವೆ, ದೇವರ ಹತ್ರ ಹೇಳ್ತೇವೆ. ಆ ಒಂದು ಪ್ರಕ್ರಿಯೆ ಮಗ ಮತ್ತು ತಾಯಿಯ ಸಂಬಂಧ, ಅಥವಾ ನಾವೇನು ಹೇಳ್ತೇವೆ, ಅಪ್ಪೆದ ಗುಟ್ಟು ಬಾಲೆಗೂ, ಬಾಲ್ಯದ ಗುಟ್ಟು ಅಪ್ಪೆಗೂ ಅಂತ ನಾವು ಹೇಳ್ತೇವೆ. ಆದ್ದರಿಂದ ಒಳ್ಳೆಯ ರೀತಿಯಲ್ಲಿ ಅವರು ಪ್ರಸಾದವನ್ನು ನಮ್ಮ ಕ್ಷೇತ್ರದಲ್ಲಿ ಸ್ವೀಕಾರ ಮಾಡಿದ್ದಾರೆ. ಅವರಿಗೂ ದೈವ ಹೇಳಿತು ಏನಂತ ಹೇಳಿದರೆ, ನಂಬಿ ನಿಮ್ಮ ಸಂಸಾರ ಎಂಬ ಪದವನ್ನು ಉಪಯೋಗ ಮಾಡಿತು. ನಾವು ಮತ್ತು ಅಲ್ಲಿದ್ದವರು ಮಾತ್ರವಲ್ಲದೆ ಒಂದು ವಿಚಾರದಲ್ಲಿ ನೋಡಲಿಕ್ಕೆ ಹೋದರೆ, ಸಂಸಾರ ಎಂದರೆ ಅವರ ಇಡೀ ಒಂದು ಫಿಲ್ಮ್ ಇಂಡಸ್ಟ್ರಿ ಅಂತ ನಾವು ಹೇಳ್ತೇವೆ. ಅವರ ಚಲನಚಿತ್ರದ ಒಂದು ಇಡೀ ಟೀಮ್, ಆ ಟೀಮಿಗೆ ಜಾಗೃತೆಯಲ್ಲಿರಬೇಕು. ಯಾಕಂದರೆ ನಮಗೆ ಗೊತ್ತಿದ್ದ ವಿಚಾರ, ಕಾಂತಾರ 1ರಲ್ಲಿ ರಿಲೀಸ್ ಆದ ಮೇಲೆ ಕೆಲವೊಂದೆಲ್ಲ ಕೇಸ್ಗಳೆಲ್ಲ ಆಗಿತ್ತು. ಆದ್ದರಿಂದ ಆ ದೃಷ್ಟಿಯಿಂದವೇನೋ ದೈವಗಳಿಗೆ
ಮುಖವನ್ನು ನೋಡಿದಾಗ ತಿಳಿಯುತ್ತದೆ ಅಂತ ಹೇಳ್ತಾರೆ. ಆದರೆ ಒಂದಂತೂ ಸತ್ಯ, ಆ ಪಂಜುರ್ಲಿ ನುಡಿದಂಥ ನುಡಿಗಳು, ಆ ಒಂದು ನೇರವಾದಂಥ ನುಡಿ ಮುಂದೆ ಬರುವಂಥ ಭವಿಷ್ಯತ್ತಿನ ವಿಚಾರದಲ್ಲಿ ಜಾಗೃತೆಯಲ್ಲಿ ಇರಬೇಕು. ಕೆಲವೊಂದು ಸನ್ನಿವೇಶಗಳು ಬರಬಹುದು. ಆದ್ದರಿಂದ ನಿಮ್ಮ ಇಡೀ ತಂಡ ನಾವು ತಿಳಿದುಕೊಂಡ ರೀತಿಯಲ್ಲಿ ಆ ತಂಡ ಯಶಸ್ಸನ್ನು ಕಾಣ್ತದೆ. ಅದಕ್ಕೊಂದು 5 ತಿಂಗಳ ಸಮಯ ಬೇಕು ಎಂಬುದನ್ನು ಕೇಳಿದ್ದಾರೆ. ಮತ್ತು ಈ ಕ್ಷೇತ್ರದಲ್ಲಿ ಸೇವೆಯನ್ನು ಕೇಳಲಿಲ್ಲ. ಅಲ್ಲಿ ಒಂದು ಆಗ ಟಿ ವಿಯಲ್ಲಿ ಲೈನ್ ಬರ್ತಾ ಇತ್ತು, ಅವರ ಮನಸ್ಸಿನಲ್ಲಿ ಅವರು ಒಂದು ಪಂಜುರ್ಲಿಗೆ ಸೇವೆ ಕೊಡಬೇಕು ಅಂತ ಎಣಿಸಿದ್ದಾರೆ. ಅದು ಎಲ್ಲಿ ಅಂತ ನಮಗೆ ಗೊತ್ತಿಲ್ಲ. ಅಲ್ಲಿ ನಿನ್ನ ಸೇವೆಯನ್ನು ನೀನು ಕೊಡಬೇಕು ಎಂಬಂಥ ವಿಚಾರವನ್ನು ದೈವ ರಿಷಬ್ ಶೆಟ್ಟರ ತಂಡಕ್ಕೆ ಹೇಳಿತ್ತು. ಅದರೊಂದಿಗೆ ರಿಷಬ್ ಶೆಟ್ಟರು ಮತ್ತು ಅವರ ಹೆಂಡತಿ ಮತ್ತು ಮಕ್ಕಳು, ಅವರ ಸಮೂಹ, ಅವರ ಇಡೀ ಟೀಮ್ ಪ್ರಸಾದವನ್ನು ಒಳ್ಳೆಯ ರೀತಿಯಲ್ಲಿ ಸ್ವೀಕಾರ ಮಾಡಿದ್ದಾರೆ ಎಂದು ಈ ಮೂಲಕ ನಾವು ನಮ್ಮ ಕ್ಷೇತ್ರ ವತಿಯಿಂದ ಮಾಹಿತಿಯನ್ನು, ಸ್ಪಷ್ಟೀಕರಣವನ್ನು ನೀಡ್ತಾ ಇದ್ದೇವೆ. ಅದು ಯಾವುದೇ ರೀತಿಯ ಗೊಂದಲಗಳು ಅದರಲ್ಲಿ ನಡೀಲಿಲ್ಲ. ಒಳ್ಳೆಯ ರೀತಿಯಲ್ಲಿ ಬಂದಿದ್ದಾರೆ. ನಮ್ಮ ಒಂದು ಸೌಭಾಗ್ಯ ಏನಂತ ಹೇಳಿದರೆ, ಈ ಕ್ಷೇತ್ರಕ್ಕೆ ಅವರು ಬಂದು ಹೋಗಿದ್ದಾರೆ ಎಂಬುದೊಂದು ನಮಗೂ ಸಂತೋಷ. ಅದೇ ರೀತಿ ಕೆಲವೊಂದು ಪದಗಳು ಹಾಳನು ಅಳಿಪಾವೆ, ಎಡ್ಡೆನು ಒರಿಪಾವೆ ಅಂತ. ಹಾಗಾದರೆ ಹಾಳು ಏನು ಅಂತ ಕೇಳಲಿಕ್ಕೆ ಆಗೋದಿಲ್ಲ. ಅದು ದೈವದ ಕಟ್ಟುಗಳ ಒಂದು ಪದಗಳು. ಆದ್ದರಿಂದ ಅವರನ್ನು ಒಳ್ಳೆಯದು ಮಾಡ್ತದೆ, ಅವರನ್ನು ಬೆಳಗಿಸ್ತದೆ ಅಂತ ಹೇಳುವ ವಿಚಾರವನ್ನು ತಿಳಿಸಿದ್ದಾರೆ. ಈ ಕ್ಷೇತ್ರದಲ್ಲಿ ಇದು ಬಾರೆಬೈಲು ಅಂತ ಮೊದಲಿಂದ ಹೆಸರು. ಒಂದು ಜಾರಂದಾಯ ಮೊದಲಿಗೆ ಬಂದಾಗ 4 ಮಂದಿ ಬ್ರಾಹ್ಮಣರನ್ನು ಅನುಸರಿಸಿಕೊಂಡು ಬಂತು ಅಂತ. ಬಾರೆಬೈಲ್ದ ಭಟ್ರು, ದೇರೆಬೈಲ್ದ ತಂತ್ರಿ, ಕೊರಂಗಿಬೈಲು ಮಯ್ಯರು, ಬಳುಮಾರುಗುತ್ತು ಭಟ್ರು, ಈ 4 ಮಂದಿ ಸುಬ್ರಹ್ಮಣ್ಯ ಕ್ಷೇತ್ರದಿಂದ ಎತ್ತುಗಳನ್ನು ತರಲಿಕ್ಕೆ ಹೋದಾಗ ಅಲ್ಲಿ ಒಂದು ನೇಮ ನಡೀತಾ ಇರ್ತದೆ. ಆ ನೇಮವನ್ನು ನೋಡಿ ಅವರು ಅಷ್ಟೊಂದು ಇದರಲ್ಲಿ ಇರುವುದಿಲ್ಲ. ಆ ಎತ್ತನ್ನು ಖರೀದಿಸಿ ಒಂದು ಕಡೆಯಲ್ಲಿ ಇಟ್ಟಿರ್ತಾರೆ. ಸ್ವಲ್ಪ ತಡೆದು ನಿದ್ದೆಗೆ ಹೋದಾಗ ಎತ್ತು ಮಾಯ ಆಗ್ತದೆ. ಆಗ ಅಲ್ಲಿ ದೈವದ ಹತ್ರ ಹೋಗಿ ಕೇಳ್ತಾರೆ. ಆಗ ದೈವ ನೀವು ಈಗ ಬಂದಿರಾ ಅಂತ ಕೇಳ್ತದೆ. ಅಲ್ಲಿಯ ದೈವದ ಹೆಸರು ಮಣಿಯಂತಾಯ ದೈವ ಅಂತ. ಆಗ ಅವರು ಹೇಳ್ತದೆ ನಮ್ಮ ಎತ್ತುಗಳಿಲ್ಲ ಅಂತ. ಒಂದು ವೇಳೆ ಆ ಎತ್ತುಗಳು ಸಿಕ್ಕಿತು ಅಂತಾದರೆ ನನ್ನನ್ನು ನಂಬುತ್ತೀರಾ ಅಂತ ದೈವ ಕೇಳ್ತದೆ. ಖಂಡಿತವಾಗಿ ನಂಬುತ್ತೇವೆ ಅಂತ. ಹಾಗಾದರೆ ನಿಮ್ಮ ಎತ್ತು ನಿಮ್ಮ ಮನೆಗೆ ಮುಟ್ಟಿಸಿ ಆಗಿದೆ ಅಂತ ದೈವ ನೋಡಿತದೆ. ಹಾಗೆ ಇಲ್ಲಿ ಮಂಗಳೂರಿಗೆ ಅವರು ಮತ್ತೆ ನಡ್ಕೊಂಡು ಬರುವಾಗ ಆ ಎತ್ತು ಇರ್ತದೆ. ಆದ್ದರಿಂದ ಆ 4 ಕಡೆಗಳಲ್ಲಿ ದೈವದ ಆರಾಧನೆ ಮಾಡ್ತಾರೆ. ಅದು ಮುಂದೆ ಜಾರದ ಕ್ಷೇತ್ರಕ್ಕೆ ಹೋದಾಗ ಜಾರಂದಾಯ ಅಂತ ಹೆಸರಾಗ್ತದೆ. ಮಣಿಯಂತಾಯ ಬದಲಾಗಿ ಜಾರಂದಾಯ ಆಗ್ತದೆ. ಆಗ ಈ ಕ್ಷೇತ್ರ ಮೊದಲಿನ ಕ್ಷೇತ್ರ ಬಾರೆಬೈಲ್ದ ಭಟ್ರು ಅಂತ. ಹಾಗೆ ಇಲ್ಲಿ ಕ್ಷೇತ್ರದಲ್ಲಿ ನೆಲೆಯಾಗಿದ್ದಾರೆ. ಅದರೊಟ್ಟಿಗೆ ಬಂಟನಾಗಿದ್ದುಕೊಂಡು ವಾರಾಹಿ ಕ್ಷೇತ್ರದವನ್ನು ಬೆಳಗಿಸ್ತಾ ಇದ್ದಾರೆ.